ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಸೊ ಆಗಲೇ ಒಂದು ವಿಡಿಯೋ ಹಾಕಿದ್ದೆ ನಾನು ಮುಂಜಾನೆ 9:00 ಹಾಕಿದ್ದೆ, ಬರೋಬ್ಬರಿ ಟೈಮ್ ನೆನಪಿಲ್ಲಾಕ್ರಿ. ಸೊ ಜೈಲರ್ 2 ಅನೌನ್ಸ್ಮೆಂಟ್ ವಿಡಿಯೋ ಏನು ಬಿಟ್ಟಿದ್ರಲ್ಲ ನಿನ್ನೆ, ಸೊ ನಿನ್ನೆ ರೆಕಾರ್ಡ್ ಮಾಡಿದ್ದೆ ನಾನು. ರಾತ್ರಿ ಹಾಕಿತ್ತು ಅಂತ ಹೇಳಿ ಮುಂಜಾನೆ ಅಪ್ಲೋಡ್ ಮಾಡಬೇಕಾದ್ರೆ ಮುಂಜಾನೆ ಅಪ್ಲೋಡ್ ಮಾಡಿದ್ದೆ. ಸೊ ಅಪ್ಲೋಡ್ ಮಾಡಿದ ಕೂಡ ವಿಡಿಯೋ ಬ್ಲಾಕ್ ಆಯಿತು. ಸೊ ಪ್ರೊಡಕ್ಷನ್ ಹೌಸ್ದವ್ರು ಸನ್ ಟಿ ವಿದವ್ರು ಯಾರದಾರಲ್ಲ ಅವರ ಬ್ಲಾಕ್ ಮಾಡ್ಯಾರ ವಿಡಿಯೋ. ಸೊ ಎದಕ್ಕೆ ಯಾರಿಗೆ ಗೊತ್ತು, ಅದ್ರ ಬಗ್ಗೆ ಏನು ನಾನು ನೆಗೆಟಿವ್ ಮಾತಾಡಲಿಲ್ಲ, ಏನೂ ಮಾತಾಡಿಲ್ಲ, ಇನ್ನು ಅದ್ರ ಬದಲು ಪಾಸಿಟಿವ್ ಮಾತಾಡಿಲ್ಲ ನಾನು. ಸೊ ಭಾರಿ ಐತಿ, ಮ್ಯೂಸಿಕ್ ಭಾರಿ ಐತೆ ಅಂತೇಳಿ. ಸೊ ಆದರೂ ಬ್ಲಾಕ್ ಮಾಡ್ಯಾರ. ಸೊ ಎದಕ್ಕೆ ಬ್ಲಾಕ್ ಮಾಡ್ಯಾರ ಗೊತ್ತಿಲ್ಲ. ಸೊ ಅದರದೊಂದು ರಿವ್ಯೂ ಮಾಡ್ಬೇಕಂತೇಳಿ ಈ ವಿಡಿಯೋ ಮಾಡಕತ್ತೀನಿ. ಸೊ ಬರ್ರಿ ವಿಡಿಯೋ ಚಾಲು ಮಾಡೋಣ. ಅದಕ್ಕಿಂತ ಮೊದಲು ಹೊಸ ಇಂಟ್ರೋ ಮಾಡೀನಿ, ಅದು ನೋಡ್ಕೊಂಬರ್ರಿ ಮೊದಲು. ಐ ಹೋಪ್ ನಿಮಗೆ ಇಂಟ್ರೋ ಇಷ್ಟ ಆಯ್ತು ಅಂತೇಳಿ. ಸೊ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ, ಶೇರ್ ಹೊಡ್ರಿ, ಮತ್ತು ಕಮೆಂಟ್ ಮಾಡಿರಿ ಇಷ್ಟ ಆಗೈತೆ ಇಲ್ಲ ಅಂತೇಳಿ. ಸೊ ವೆಯ್ಟ್ ಮಾಡಿರಿ. ಸೊ ನೋಡು ಕುಕ್ಕರ್ ಸೌಂಡ್ ಬರಾಕತ್ತೈತಿ, ಬಂಡೆ ಸೌಂಡ್ ಬರತೈತಿ. ಸೊ ಈಗೂ ಬರಾಕತ್ತೈತಿ. ಸೊ ಅದನ್ನು ಇಗ್ನೋರ್ ಮಾಡಿರಿ, ವಿಡಿಯೋ ನೋಡಿರಿ. ಅದೊಂದು ಸ್ವಲ್ಪ ಬಾಜು ಬನ್ನಿ ಏನಂದ್ರೆ ಬಿಟ್ಬಿಟ್ರಿ. ಸ್ವಲ್ಪ ಚೇಂಜಸ್ ಮಾಡ್ತೀನಿ, ಈಗ ಮಾಡಿನ ಆಗಲೇ. ಸೊ ಜೈಲರ್ 2 ಅನೌನ್ಸ್ಮೆಂಟ್ ವಿಡಿಯೋ ಬಂದಿತ್ತು ನಿನ್ನೆ. ಸೊ ನಾ ಭಾಳ ದಿನದಿಂದ ಕಾಯಕತ್ತಿದ್ದೆ. ಸೊ ಜನವರಿ 11 ಹೇಳಿದ್ರು ಅವರು. ಸೊ ಒಂದು ಅನೌನ್ಸ್ಮೆಂಟ್ ವಿಡಿಯೋ ಬಿಡ್ತೀವಿ ಅಂತ ಹೇಳಿ. ಸೊ ಅಲ್ಲಿಂದ ನಾನು ಭಾಳ ಎಕ್ಸೈಟೆಡ್ ಆಗಿದ್ದೆ. ಎದಕ್ಕಪ್ಪ ಅಂತಂದ್ರೆ ನಾನು ಜೈಲರ್ 1 ಏನಿಲ್ಲ ಅಂದ್ರೆ 3-4 ಸಲ ನೋಡೀನಿ. ಅದು ಒಟ್ಟೆ ಬೇಸರ ಆಗಿಲ್ಲ ಫಿಲ್ಮು, ಒಟ್ಟೆ ಬೇಸರ ಆಗಿಲ್ಲ. ಎಷ್ಟು ಭಾರಿ ಎಂಗೇಜಿಂಗ್ ಫಿಲ್ಮ್ ಐತದ ಹೇಳ್ತೀನಿ ನಾನು. ಎಷ್ಟು ಭಾರಿ ಕಾಮಿಡಿನೂ ಐತದ್ರ, ಕಾಮಿಡಿ ಮಾನಸಿಕ ಐತಿ. ಆದ್ರೆ ಆ ಫಿಲ್ಮ್ದ ಸಸ್ಪೆನ್ಸ್, ಆ ಫಿಲ್ಮ್ದ ಮ್ಯೂಸಿಕ್, ಸ್ಪೆಷಲಿ ಮ್ಯೂಸಿಕ್ ಸಂಬಂಧ ಆ ಫಿಲ್ಮ್ ಅಂಥ ಪ್ರೀ ಗಳಿಸೈತಿ. ಸೊ ಈ ಫಿಲ್ಮ್ ಸೆಕೆಂಡ್ ಪಾರ್ಟ್ ಏನೈತಲ್ಲ, ಸೊ ಫಸ್ಟ್ ಪಾರ್ಟ್ದಾಗ ಮಗಗೆ ಹೊಡೆದಿದ್ರು ಅವ್ರು, ಅಂದ್ರೆ ಮಗಗೆ ಕಿಡ್ನಾಪ್ ಮಾಡಿದ್ರೆ ಲಾಸ್ಟಿಗೆ ಟ್ವಿಸ್ಟ್ ಬಂದ ಮಗಗೆ ಹೊಡೆದ್ರೆ. ಸೊ ಈ ಪಾರ್ಟ್ ಒಳಗೆ ಬಹುಶಃ ನನಗೆ ಅನ್ಸೋ ಮಟ್ಟಿಗೆ ಅವ್ನ ಮೊಮ್ಮಗ ಅದಾನ, ರಜನಿಕಾಂತ್ ಅವ್ರ ಮೊಮ್ಮಗ. ಸೊ ಅವ ದೊಡ್ಡವನಾಗಿ ಅವನಿಗೂ ಅವ ಏನಾರ ಮಾಡ್ತಿರ್ಬೇಕು, ಈಗ ಟ್ವಿಸ್ಟ್ ಒಂದು ಸ್ವಲ್ಪ ಬೇರೆ ಆದರೆ ಇರ್ತಿರ್ಬೇಕು. ಸೊ ಆದರೆ ಹೇಳ್ತೀನಿ ನಾನು, ಈ ಫಿಲ್ಮ್ದ ಮ್ಯೂಸಿಕ್ ನಾಸ್ಟಾಲ್ಜಿಕ್ ಹಿಟ್ ಕೊಡ್ತೈತೆ ಅನ್ಸ್ಬೋದು. ನಾಸ್ಟಾಲ್ಜಿಕನ್ನು ಇದೇ 2 ವರ್ಷ 2023 ಒಳಗೆ ಬಂದಿದ್ದು ಕರೆ, ಆದರೂ ಆ ಮ್ಯೂಸಿಕ್ ಹಿಟ್ ಆಕೈತಿ. ಸೊ ಹುಕುಮ್ ಅದು ಏನು ಮ್ಯೂಸಿಕ್ ಇತ್ತಲ್ಲ, ಸೊ ಅದ್ರದ್ದು ಒಂದು ಸ್ವಲ್ಪ ರಿಲೋಡೆಡ್ ವರ್ಷನ್ ಅಂದ್ರೆ ಸ್ವಲ್ಪ ಎಕ್ಸ್ಟ್ರೀಮ್ ಬೇರೆ ಮಾಡಿ ಮಾಡ್ಯಾರ. ಸೊ ಹೇಳ್ತೀನಿ, ಅನಿರುದ್ಧ ಏನರ ಮಾಡ್ರ ಮಾರ, ಇವನಿಗೆ ಎಷ್ಟು ಭಾರಿ ಮ್ಯೂಸಿಕ್ ಕೊಡಕತ್ತಾನೆ ಹೇಳ್ತೀನಿ ನಾನು. ಸೊ ಕೂಲಿದಾಗೂ ನೋಡ್ಬೋದು ನೀವು, ಮ್ಯೂಸಿಕ್ ಭಾರಿ ಕೊಟ್ಟಾನ. ಸೊ ಇದ್ರಾಗೂ ಮಾನಸಿಕ ಮ್ಯೂಸಿಕ್ ಕೊಟ್ಟಾನ ಇದ್ರಾಗೂ. ಮತ್ತು ಅದ್ರಾಗ ಯೋಚನೆ ಮಾಡಿರಿ, ಈಗಿನ ಕಾಲದ ಆ್ಯಕ್ಟರ್ಸ್ಗಳು ಏನೂ ಮಾಡವಲ್ರು. ಆ ಟೈಗರ್ ಶ್ರಾಫ್ ಬರೀ ಕುಣಿದೇ ಮಾಡಕತ್ತಾನೆ. ಸೊ ಭಾಳ ಮಂದಿ ಆ್ಯಕ್ಟರ್ಸ್ ಸೇಮ್ ಆ್ಯಕ್ಟಿಂಗ್ ಮಾಡಕತ್ತಾರ. ಆದರೆ ರಜನಿಕಾಂತ್ 75-76 ವಯಸ್ಸಾಗಿ ಈ ಟೈಪ್ ಆಫ್ ಆ್ಯಕ್ಟಿಂಗ್ ಮಾಡಕತ್ತಾರ. ಒಟ್ಟದು ಕುಂಡು ಹಿರಿದು ಇಡಕತ್ತಾರ, ಒಟ್ಟದು ಚಡ್ಡಿ ಸೈಲಾಕೈತಿ, ಅಷ್ಟು ಭಾರಿ ಆ್ಯಕ್ಟಿಂಗ್ ಮಾಡಕತ್ತಾರ ಅವರು. ಮತ್ತು ಜಾಕಿ ಶ್ರಾಫ್ ಆಯಿತು, ಮತ್ತು ಅಮಿತಾಬ್ ಬಚ್ಚನ್, ಇವ್ರು ಇಷ್ಟು ಭಾರಿ ಆ್ಯಕ್ಟಿಂಗ್ ಮಾಡಕತ್ತಾರೆ. ಈಗಿನ ಕಾಲದ ಆ್ಯಕ್ಟರ್ಸ್, ಒಬ್ಬೊಬ್ರು ಆ್ಯಕ್ಟರ್ಸ್, ಎಲ್ಲ ಆ್ಯಕ್ಟರ್ಸ್ ಅಲ್ಲ, ಒಬ್ಬೊಬ್ರು ಆ್ಯಕ್ಟರ್ಸ್ ಏನೇನು ಮಾಡವಲ್ರು. ಆದರೂ ಅವರಿಗೆ ದೊಡ್ಡ ಬ್ಯಾನರ್ಸ್ದ ಫಿಲ್ಮ್, ದೊಡ್ಡ ಪ್ರೊಡಕ್ಷನ್ ಹೌಸ್ದ ಫಿಲ್ಮ್ ಕೋಟಿಗಟ್ಟಲೆ ಫೀಸ್ ಕೊಡಕತ್ತಾರೆ ಇವರಿಗೆ. ಸೊ ಅದನ್ನು ನಿಲ್ಲಿಸಿ ಚಲೋ ಆ್ಯಕ್ಟರ್ಸಿಗೆ ಮುಂದೋಡಿಸ್ಬೇಕು. ಇಲ್ಲಕಪ್ಪ ಅಂತಂದ್ರೆ ಈ ಆ್ಯಕ್ಟರ್ಸ್ ಏನದಲ್ಲ, ಇವರು ಮೆಮೊರೇಬಲ್. ಇವ್ರಿಗೆ ಯಾರು ಬೀಟ್ ಮಾಡೋಕ್ಕಾಗಂಗಿಲ್ಲ, ಇವ್ರಿಗೆ ಯಾರು ರೀಪ್ಲೇಸ್ ಮಾಡೋಕ್ಕಾಗಂಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ರಜನಿಕಾಂತ್, ಅಮಿತಾಬ್ ಬಚ್ಚನ್, ಜಾಕಿ ಶ್ರಾಫ್ ಈ ಟೈಮ್ದಾಗ ಈ ಟೈಪ್ ಆಫ್ ಆ್ಯಕ್ಟಿಂಗ್ ಮಾಡಕತ್ತಾರಲ್ಲ ಇವರು, ಅವರಪ್ಪ ಸುತ್ತಕ್ಕೆ ಮಾಡೋದಿರಂಗಿಲ್ಲ, ಹಂಗೆ ಮಾಡಕತ್ತಾರೆ. ಇನ್ನು ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ, ಯಾವಾಗ ಅನೌನ್ಸ್ ಆಕೈತೆ ನನಗೂ ಭಾಳ ಎಕ್ಸೈಟ್ಮೆಂಟ್ ಅದೀನಿ. ಇದೇ ವರ್ಷ ಆಕೈತಿ. ಇದೇ ವರ್ಷ ರಜನಿಕಾಂತ್ ಅವ್ರು 2 ಫಿಲ್ಮ್ ಬರತ್ತವೆ, ಕೂಲಿ 1 ಮತ್ತೊಂದು ಏನಂತಾರೆ ಇದು ಜೈಲರ್ 2. ಸೊ ಅನೌನ್ಸ್ ಆಗಿದ್ದಂದ್ರೆ ಇವೆರಡೇ, ಮುಂದೆ ಯಾರು ಬರ್ತಾವೆ ನೋಡೋಣ. ಸೊ ಮುಂದೆ ನೋಡಿದಾಗ ಅಲ್ಲಿ ತನಕ ಪೀಸ್ ಔಟ್.